ನಮಸ್ಕಾರ. ಸಾಕಿ ಕುಕಿಂಗ್ ಫೈಲ್ಸ್‌ಗೆ ಸ್ವಾಗತ. ನಾನು ಸೌಮ್ಯ. ಬನ್ನಿ ಇವತ್ತು ಆರೋಗ್ಯಕರವಾದ ಮತ್ತು ತುಂಬಾನೇ ರುಚಿಯಾಗಿರುವ ಹೇರಳೆಕಾಯಿ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮನೆಯಲ್ಲಿ ಇರುವಂಥ ಸಾಮಗ್ರಿಗಳಲ್ಲೇ ಆರಾಮಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ಇದು ನಿಂಬೆಹಣ್ಣು ಥರನೇ ಇರುತ್ತೆ. ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ. ಅಂದರೆ ಇದು ಟೇಸ್ಟ್ ಯಾವ ಥರ ಅಂದರೆ ಸ್ವಲ್ಪ ಕಹಿ ಕಹಿಯಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಸ್ವೀಟು ಇರುತ್ತೆ ಇದು. ಇದು ಸ್ವಲ್ಪ ಹಣ್ಣ ಆಗಿರಬೇಕಾದ್ರೆ ನೀವು ಉಪಯೋಗಿಸಿದ್ರೆ ಅದರಲ್ಲಿ ರಸನೂ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಉಪ್ಪಿನಕಾಯಿಗಳಾಗಲಿ, ಜ್ಯೂಸ್ ಆಗಲಿ ಮತ್ತೆ ಬೇರೆ ಪದಾರ್ಥಗಳನ್ನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಇದು ಹೇರಳೆಕಾಯಿಯಿಂದ ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ. ಅದು ಹೇಗೆ ಅಂತ ಅಂದರೆ ಪಿತ್ತಶಮನ ಇದು. ಸ್ವಲ್ಪ ಪಿತ್ತನೂ ಕಡಿಮೆ ಮಾಡುತ್ತೆ. ಅದನ್ನ ನಾವು ಜ್ಯೂಸ್ ಪ್ರಕಾರವಾಗಿ ತಗೊಂಡ್ರೂ ಆಗಲಿ, ಇಲ್ಲ ಉಪ್ಪಿನಕಾಯಿ ರೀತಿ ನಮ್ಮ ಊಟದಲ್ಲಿ ಅದನ್ನ ಬಳಸ್ಕೊಳೋದಾಗ್ಲಿ, ಇಲ್ಲ ಅಂತ ಅಂದ್ರೆ ಅದ್ರ ಗೊಜ್ಜು ಸಮೇತ ಮಾಡ್ಕೊಂತಾರೆ. ಅದು ತುಂಬಾನೇ ಚೆನ್ನಾಗಾಗತ್ತೆ. ನಾನು ನಿಮಗೆ ಒಂದೊಂದಾಗಿ ನನ್ನ ರೆಸಿಪಿಗಳನ್ನ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಚಾನಲ್ನ ಮೊದಲು ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ನಮ್ಮ ವಿಡಿಯೋಗಳು ಯಾವ ಥರ ಬರ್ತಾ ಇದೆ ಅಂತ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಇವಾಗ ಹೇರಳೆಕಾಯಿ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಜಾರಿಗೆ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1-2 ಪೀಸಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಸಣ್ಣ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಬರಬೇಕು. ಈಗ ನೋಡಿ ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು ಹಸಿಮೆಣಸಿನ್ಕಾಯಿ ಹೆಚ್ಚು ಕೂಡ ಹಾಕೋಬಹುದು. ಈ ಥರ ಮಾಡಿಕೊಂಡ್ರೆ ರೈಸಿಗೆ ತುಂಬಾನೇ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತದು. ಇವಾಗ ನಾನು ಒಂದು ಪ್ಯಾನಿಗೆ ಅಡುಗೆ ಎಣ್ಣೆ ಹಾಕ್ಕೊಂಡು ಇದನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಶೇಂಗಾ ಬೀಜ ಇವಾಗ ನಾವು ಹುರ್ಕೋಬೇಕಾಗತ್ತೆ. ಇದು ಆಪ್ಷನಲ್ಲು. ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಇವಾಗ ನೋಡಿ ಇದನ್ನ ಸಣ್ಣ ಉರಿ ಒಳಗಡೆ ಗೋಲ್ಡನ್ ಕಲರ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ ಇದನ್ನ ನಾನು ಒಂದು ಬೌಲಿಗೆ ತೆಗೆದಿಟ್ಕೊತೀನಿ. ಈಗ ಇದನ್ನ ಒಗ್ಗರಣೆ ಒಳಗಡೆನೆ ಹಾಕ್ಬಿಟ್ರೆ ಶೇಂಗಾ ಬೀಜ ಎಲ್ಲ ತುಂಬಾನೇ ಮೆತ್ತಗಾಗ್ಬಿಡತ್ತೆ. ಚಿತ್ರಾನ್ನದಲ್ಲಿ ತಿನ್ನೋಬೇಕಾದ್ರೆ ಚೆನ್ನಾಗಿರೋದಿಲ್ಲ. ಅದೇ ಎಣ್ಣೆಗೆ ನಾವು ಇವಾಗ ಸಾಸಿವೆನ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇದೆರಡನ್ನೂ ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳಿ. ಇದು ನೋಡಿ ನಾನು ಗೋಲ್ಡನ್ ಕಲರ್ ಬ್ರೌನ್ ಆಗಬೇಕು. ಇದೆರಡು ರೋಸ್ಟ್ ಆದ್ರೇನೆ ನಿಮಗೆ ಚಿತ್ರಾನ್ನದಲ್ಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ನೋಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಪ್ರಮಾಣಗಳನ್ನ ನೀವು ಎಷ್ಟೆಷ್ಟು ಬೇಕೋ ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ರೈಸ್ ಮಾಡ್ಕೊತಾ ಇದ್ದೀರಾ, ಎಷ್ಟು ಗೊಜ್ಜು ಮಾಡ್ಕೊತಾ ಇದ್ದೀರಾ ಅದ್ರ ತಕ್ಕಂಗೆ ನೀವು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆನೆಲ್ಲ ನೀವು ಕರೆಕ್ಟಾಗಿ ಹಾಕ್ಕೊಳ್ಳಿ. ಇವಾಗ ಅದನ್ನು ಕೂಡ ಗೋಲ್ಡನ್ ಕಲರ್ ಬ್ರೌನ್ ಆಗಿದೆ. ಇವಾಗ ನಾನು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಆ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದು ಕ್ಲೀನಾಗಿ ಹಸಿ ಇದ್ರೆ ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಫ್ರೈ ಆದರೆ ಈರುಳ್ಳಿ ಜೊತೆಗೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು 3-4 ಈರುಳ್ಳಿನ ದಪ್ಪ ದಪ್ಪವಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಹೆಚ್ಕೋಬೇಡಿ, ಅದು ಚೆನ್ನಾಗಿರೋದಿಲ್ಲ. ಇವಾಗ ಒಂದು ಸಣ್ಣದು ಕ್ಯಾಪ್ಸಿಕಮ್ನ ಈ ಥರ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದೆರಡನ್ನೂ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಇವಾಗ ನೋಡಿ ಇದು ಕಲರ್ ಬಿಟ್ಕೊಂಡಿದೆ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಥರನೇ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಹೇರಳೆಕಾಯಿ ನಾವು ಉಪಯೋಗಿಸೋದ್ರಿಂದ ನಮಗೆ ವಾಕರಿಕೆ ಆಗಲಿ, ವಾಂತಿ ಥರ ಬರ್ತಾ ಇರುತ್ತಲ್ಲ, ಆವಾಗಲೂ ಕೂಡ ತುಂಬಾನೇ ಒಳ್ಳೆ ಆರೋಗ್ಯಕ್ಕೆ ತುಂಬ ಒಳ್ಳೇದಿದು. ಈಗ ನೋಡಿ ನಾನು ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕೊಂಡು ಈರುಳ್ಳಿ ಮತ್ತೆ ಎಲ್ಲದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೊಂಚೂರು ಹಸಿ ವಾಸನೆ ಹೋಗಬೇಕು, ಶುಂಠಿ ಮತ್ತೆ ಬೆಳ್ಳುಳ್ಳಿ ಅದು ಎಲ್ಲ. ಈಗ ಅದು ಕೂಡ ಚೆನ್ನಾಗಿ ಫ್ರೈ ಆದರೆ ಈರುಳ್ಳಿ ಎಲ್ಲ ಅದು ಖಾರ ಹೀರ್ಕೊಂಡಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಅದು. ಇವಾಗ ನೋಡಿ ನಾನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇದರಿಂದ ಉಪ್ಪಿನಕಾಯಿ ಕೂಡ ಮಾಡ್ಕೋಬೋದು. ಈ ಹೇರಳೆಕಾಯಿ ಇದೆ ನೋಡಿ, ಇದನ್ನೇ ಹೇರಳೆಕಾಯಿ ಅಂತಾರೆ.
ಇದರಲ್ಲಿ ಸಣ್ಣ ಸಣ್ಣದು ಸಿಗುತ್ತೆ, ದೊಡ್ಡದು ಸಿಗುತ್ತೆ. ಇದನ್ನ ಈ ತರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ರೆ ಸೇಮ್ ನಿಂಬೆಹಣ್ಣು ತರನೇ ಇರುತ್ತೆ. ಅಂದ್ರೆ ಇದ್ರಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ, ಮತ್ತೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ. ತುಂಬಾನೇ ರುಚಿಯಾಗಿರುತ್ತೆ. ಇದರಲ್ಲಿ ಉಪ್ಪಿನಕಾಯಿ ಮಾಡ್ಕೊಳ್ಳಿ ನೀವು, ಮತ್ತೆ ಸಿಹಿ ಗೊಜ್ಜು ಅಂತ ಮಾಡ್ತಾರೆ, ಅದನ್ನು ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಜ್ಯೂಸ್ ಕೂಡ ಮಾಡ್ಕೋಬಹುದು. ಅದು ವಿಟಮಿನ್ ಸಿ ಇಂದ ತುಂಬಾನೇ ಒಳ್ಳೇದಿದು. ನಾವು ಯಾವಾಗಾದ್ರೂ ಸುಸ್ತಾಯ್ತು ಅಂತ ಅಂದ್ರೆ ಈ ಎರಳೆಕಾಯಿ ಜ್ಯೂಸಿಗೆ ಸ್ವಲ್ಪ ಸಕ್ಕರೆ ಮತ್ತೆ ಉಪ್ಪು ಹಾಕೊಂಡ್ಬಿಟ್ಟು ಕುಡಿದ್ರೆ ಕೂಡ ತುಂಬಾನೇ ಒಳ್ಳೇದು ನಮ್ಮ ಆರೋಗ್ಯಕ್ಕೆ. ಇವಾಗ ನೋಡಿ ಒಗ್ಗರಣೆ ತಣ್ಣಗಾಗಿದೆ. ಇವಾಗ ನಾನು ಮುಂಚೆನೆ ರೈಸ್ ಮಾಡಿಟ್ಕೊಂಡಿದೀನಿ. ಇವಾಗ ಈ ತರ ನೋಡಿ ಉದುರಾಗಿ ಮಾಡ್ಕೊಳ್ಳಿ ರೈಸು. ತುಂಬಾ ಮೆತ್ತಗ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ತರ ರೈಸ್ ಮಾಡಿಟ್ಕೊಂಡಿದೀನಲ್ಲ ಅದನ್ನ ಒಗ್ಗರಣೆಗೆ ಸೇರಿಸ್ಕೊಂತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆನ ನೀವು ಮುಂದೆ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಶೇಂಗಾ ಬೀಜ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನೀವು ಒಗ್ಗರಣೆನ ನೀವು ಸ್ವಲ್ಪ ಹಾಕೊಂಡು ಜಾಸ್ತಿ ಅನ್ನ ಹಾಕೊಂಡ್ರೆ ರುಚಿಯಾಗಿ ಬರೋದಿಲ್ಲ. ಸ್ವಲ್ಪ ಒಗ್ಗರಣೆ ಮುಂದೆ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇಷ್ಟ ಅನ್ನಕ್ಕೆ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಹೆರಳೆಕಾಯಿ ಜ್ಯೂಸ್ ನಾನು ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಇದು ತುಂಬಾನೇ ಸ್ವಲ್ಪ ಹುಳಿ ಇರುತ್ತೆ. ನೀವು ನೋಡ್ಕೊಂಡ್ಬಿಟ್ಟು ನಿಮ್ ಟೇಸ್ಟಿಗೆ ಹಾಕೊಳ್ಳಿ. ಇವಾಗ ನೋಡಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ. ಇದಕ್ಕೆ ಒಂದು ಚೂರು ಕೊತ್ತಂಬರಿ ಸೊಪ್ಪು, ಇದು ಕೂಡ ಆಪ್ಷನಲ್ಲು, ಬೇಕು ಅಂತ ಏನಿಲ್ಲ. ನಿಮಗೆ ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆರಳೆಕಾಯಿ ಜ್ಯೂಸು ಅನ್ನಕ್ಕೆಲ್ಲ ಹೊಂದ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಕೂಡ ಚೆನ್ನಾಗಿ ಅನ್ನಕ್ಕೆ ಸೇರ್ಕೋಬೇಕು. ಇವಾಗ ನೋಡಿ ನಾನು ಕಲಸಿಟ್ಟಿದ್ದೀನಿ. ಇದು ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಮತ್ತೆ ಇನ್ಸ್ಟೆಂಟ್ ಆಗಿ ನಿಮಗೆ ಹೆರಳೆಕಾಯಿ ಇದು ಯಾವಾಗಾದ್ರೂ ನಿಮಗೆ ಸಿಕ್ತು ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಇದನ್ನ ತಗೊಂಬಂದ್ಬಿಟ್ಟು ನೀವು ತಿಂಗಳಿಗೆ ಒಮ್ಮೆನಾದ್ರೂ ನೀವು ಇದನ್ನ ಮಾಡ್ಕೊಂಡು ತಿಂದ್ರೆ ದೇಹಕ್ಕೆ ತುಂಬಾನೇ ಒಳ್ಳೇದು. ಇವಾಗ ನೋಡಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ನಾನು ರೈಸ್ ಮಾಡಿಟ್ಕೊಂಡಿದ್ನಲ್ಲ ಅದು ಹೆರಳೆಕಾಯಿ, ಮತ್ತೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರ್ಶಿನದ ಪುಡಿ, ಎಣ್ಣೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶೇಂಗಾ, ಶುಂಠಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ಮು, ಮತ್ತೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಇದಿಷ್ಟು ಬೇಕಾಗಿರುವಂತ ಪದಾರ್ಥಗಳು. ಇದಿಷ್ಟೇ, ತುಂಬಾನೇ ಈಸಿಯಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ನೀವು ಇದನ್ನ ತಿಂಗಳಿಗೊಮ್ಮೆ ಆದ್ರೂ ನೀವು ನಿಮ್ಮ ಊಟದಲ್ಲಿ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದಿದು. ಇವಾಗ ನೋಡಿ ನಾನು ಡಿಶ್ ಔಟ್ ಮಾಡ್ಕೊತಾ ಇದ್ದೀನಿ. ಇವಾಗ ತುಂಬಾನೇ ರುಚಿಯಾಗಿ ಇರುತ್ತೆ ಇದು ಹೆರಳೆಕಾಯಿ. ನೀವು ಒಮ್ಮೆ ಇದನ್ನ ಮನೇಲಿ ನೀವು ಟ್ರೈ ಮಾಡಿ ಯಾವ ತರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ನೋಡಿ ತುಂಬಾನೇ ಟೇಸ್ಟಿಯಾಗಿ ಮತ್ತೆ ಹೆಲ್ದಿ ಆಗಿರುವಂತ ಹೆರಳೆಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ಧನ್ಯವಾದಗಳು.